ಪಕ್ಕ ಎಂಟರ್ಟೈನ್ ಮೂವಿ. ಎಲ್ಲ ಥರ ಎಲಿಮೆಂಟ್ಸು ಇದೆ, ಸೆಂಟಿಮೆಂಟ್ ಇದೆ, ಕಾಮಿಡಿ ಇದೆ, ಆ್ಯಕ್ಷನ್ ಇದೆ, ಲವ್ ಇದೆ, ಎಲ್ಲ ಥರ ಎಲಿಮೆಂಟ್ಸು ಇಟ್ಕೊಂಡು ಸಿನಿಮಾ ಒಂದು ಸಬ್ಜೆಕ್ಟ್ ಮಾಡ್ಕೊಂಡಿದ್ದೀವಿ. ನಾನು ಫಸ್ಟ್ ಟೈಮ್ ಡೈರೆಕ್ಟ್ ಮಾಡ್ತಾಯಿದ್ದೀನಿ. ಇದುವರೆಗೂ ಹಾಡುಗಳು ಬರೀತಿದ್ದೆ, ಸಂಭಾಷಣೆ ಬರೀತಿದ್ದೆ. ಈಗ ಫಸ್ಟ್ ಟೈಮ್ ಡೈರೆಕ್ಟ್ ಮಾಡ್ತಾಯಿದ್ದೀನಿ. ಅದಕ್ಕೆ ನಮ್ಮ ಸೌಂದರ್ಯ ಜಗದೀಶ್ ಅವರು ಭಾಳ ನನಗೆ ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ, ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ನಾವೇನೇ ಕೇಳಿದ್ದೀವಿ ಅದೆಲ್ಲ ಥರ ಅನುಕೂಲ ಕೊಟ್ಟು ಈ ಸಿನಿಮಾ ಸ್ನೇಹಿತರು ಅಂತ ನಾವೇನು ಟೈಟ್ಲ್ ಇಟ್ಟಿದ್ದೀವಿ, ಇದಕ್ಕೆ ಎಲ್ಲ ರೀತಿಯ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಆಮೇಲೆ ನಮ್ಮ ಸಿನಿಮಾ ಹೀರೋಗಳು ಎಲ್ಲರೂ ನಮ್ಮ ಟೋಟಲಿ ನಮ್ಮ ಟೀಮ್ ಎಲ್ಲ ಸ್ನೇಹಿತರು ಎಲ್ಲರೂ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸಿನಿಮಾದಲ್ಲಿ ಒಂದು ದಿನ ಕೂಡ ಯಾರಿಗೂ ಯಾವುದೇ ಒಂದು ಸಣ್ಣ ವಿಷಯದಲ್ಲಿ ಕೂಡ ಮನಸ್ತಾಪಗಳಿಲ್ಲ. ಆ ರೀತಿ ಒಂದು ನಗ್ನಗ್ತಾ ಕೆಲಸಗಳು ನಡೀತಾ ಇದೆ. ನನ್ನ ಪಾತ್ರ ಬಂದು ಒನ್ ವೆರಿ ಸ್ವೀಟ್ ಸಿಂಪಲ್ ಗರ್ಲ್ ಆ್ಯಂಡ್ ಸ್ಟೋರಿನಲ್ಲಿ ಆಸ್ ಇಟ್ ಗೋಸ್ ಯುಲ್ ಕಮ್ ಟು ನೋ ಅವಳು ಆ್ಯಕ್ಚುಲಿ ಒಂದು ದೊಡ್ಡ ಮಲ್ಟಿ ಮಿಲಿಯನರ್ ಮಗಳು ಅಂತ. ಸೊ ಆ ಥರ ಫಸ್ಟ್ ಟೈಮ್ ನಾನು ಮಲ್ಟಿ ಸ್ಟಾರ್ ಸಿನಿಮಾನಲ್ಲಿ ಮಾಡ್ತಾ ಇದ್ದೀನಿ. ಈ ಸಿನಿಮಾನಲ್ಲಿ ಐ ಥಿಂಕ್ ಸ್ಟಾರ್ ಕಾಸ್ಟ್ ಬರೀತಾ ಹೋದರೆ ತುಂಬ ದೊಡ್ಡ ಲಿಸ್ಟ್ ಇದೆ. ಐ ಥಿಂಕ್ ಸಿನಿಮಾಗೆ ಒಂದು ದೊಡ್ಡ ಪ್ಲಸ್. ಆ್ಯಂಡ್ ಆ್ಯಕ್ಚುಲಿ ಪ್ರೊಡ್ಯೂಸರ್ಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಇಷ್ಟೊಂದು ಜನ ಆರ್ಟಿಸ್ಟ್ನ ಒಟ್ಟಿಗೆ ತಗೊಂಡು ಸಿನಿಮಾ ಮಾಡೋದು ತುಂಬ ಕಷ್ಟ. ಲೈಕ್ ಒಂದು ಕಡೆ ಲೈಕ್ ದರ್ಶನ್ ಅವ್ರ ಥರ ದೊಡ್ಡ ದೊಡ್ಡ ಸ್ಟಾರ್ಸ್ ಇರೋ, ಆಮೇಲೆ ಎಲ್ಲ ಹೀರೋಸು ತುಂಬ ಬ್ಯುಸಿ. ಸೊ ಎಲ್ಲರನ್ನೂ ಒಟ್ಟಿಗೆ ಹಾಕ್ಕೊಂಡು ಒಂದು ಸಿನಿಮಾ ಮಾಡಬೇಕು ಅಂದರೆ ಐ ಥಿಂಕ್ ಇಟ್ಸ್ ವೆರಿ ಟಫ್. ಆ್ಯಂಡ್ ಆ ಸಾಹಸನ ನಮ್ಮ ಪ್ರೊಡ್ಯೂಸರ್ ತುಂಬ ಚೆನ್ನಾಗಿ ತುಂಬ ಸ್ಮೂತಾಗಿ ನಡೀತಾ ಇದೆ ಶೂಟಿಂಗ್. ಸೊ ಐ ಥಿಂಕ್ ಇಟ್ ಪ್ರೂವ್ಸ್ ದಟ್. ಆ್ಯಕ್ಚುಲಿ ದರ್ಶನ್ ಸರ್ ಬಂದು ಒಂದು ಸ್ಪೆಷಲ್ ಪಾತ್ರ ಮಾಡ್ತಾ ಇದ್ದಾರೆ ಈ ಪಿಕ್ಚರಲ್ಲಿ. ಸೊ ನನ್ನ ಪಾತ್ರ ಒಂದು ತಲೆ ಹುಡುಗ, 4 ಜನಕ್ಕೆ ಆಟ ಆಡ್ಸೋದು, ಫುಲ್ಲು 4 ಜನಕ್ಕೆ ಸ್ನೇಹಿತರಿಂದ ಟಾರ್ಚರ್ ಕೊಡೋದು. ಸ್ನೇಹಿತರು ಪಿಕ್ಚರಲ್ಲಿ ನಿನ್ನೆ ಸ್ನೇಹಿತರು, ಏನು ಸ್ನೇಹಿತರಿಗೂ ನಿಮಗೂ ಏನು ಕನೆಕ್ಷನ್? ಸ್ನೇಹಿತರು ಫಿಲಮಲ್ಲಿ ನನ್ನ ಹೆಸರು ಸ್ನೇಹಿತೆ. 4 ಜನ ಸ್ನೇಹಿತರಿಗೆ ಈ ಸ್ನೇಹಿತರಿಂದ ಟಾರ್ಚರ್ ಕೊಡ್ತೀನಿ. ಒಬ್ರು ಬಂಡೆ ಅಂತ ಇರ್ತಾರೆ, ಅದರಲ್ಲಿ ಅವ್ರು ಚಾಟಿಲಿ ಹೊಡ್ಕೊತಾ ಇರ್ತಾರೆ. ನಾವು ಇದು ಹೀರೋಯಿನು ಮತ್ತು ನಾನು ದೇವಸ್ಥಾನದಿಂದ ಬರ್ತಾ ಇರ್ತೀವಿ, ಚಾಟಿಗೆ ಹೊಡ್ಕೊತಾ ಇರ್ತಾರೆ. ಅದು ಆಮೇಲೆ ನನಗೆ ಭಯ ಪಡಿಸ್ತಾರೆ ಅವರು. ಅದಕ್ಕೆ ನಾನು ನಾಯಿದು ಬಿಟ್ಬಿಡ್ತೀನಿ. ತುಂಬ ಎಂಜಾಯ್ ಮಾಡ್ಬೋದು. ನಮ್ಮ ಓನ್ ಬಾಯ್ನಾಗೂ ತುಂಬ ಎಂಜಾಯ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ಎಲ್ಲ ಇಷ್ಟ ಆಯಿತು, ಎಲ್ಲರಿಗೂ ಎಂಜಾಯ್ ಮಾಡ್ಕೊಂಡು ಮಾಡ್ತಾಯಿದ್ದಾರೆ. ಎಲ್ಲರಿಗೂ ಹೇಳ್ಕೊಡ್ತಾರೆ. ಎಲ್ಲರೂ ಚೆನ್ನಾಗಿ ಮಾಡು, ಹಿಂಗೆ ಮಾಡು, ಹಂಗೆ ಮಾಡು ಎಲ್ಲ ಹೇಳ್ಕೊಡ್ತಾ ಇದ್ದಾರೆ. ರಾಮನಾರಾಯಣ ಅಂಕಲ್ ಫಸ್ಟ್ ಡೈರೆಕ್ಷನ್ ಆದ್ರೂ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ, ಸಕ್ಕದಾಗಿ ಮಾಡ್ತಾ ಇದ್ದಾರೆ. ಸ್ನೇಹಿತರ ಪಿಕ್ಚರ್ನಲ್ಲಿ ಈ ಒಂದು ಸಿನಿಮಾದಲ್ಲಿ 4 ಜನ ಸ್ನೇಹಿತರು ಪಾತ್ರಗಳನ್ನ ಮಾಡ್ತಾ ಇದ್ವಿ. ಅದರಲ್ಲಿ ನನ್ನ ರೋಲ್ ಬಗ್ಗೆ ಹೇಳೋದಕ್ಕಿಂತ ನೀವು ಡೈರೆಕ್ಟ್ ನೋಡಿದ್ರೆ ಚೆನ್ನಾಗಿ ಇರುತ್ತೆ ಅಂತ ನನ್ನ ಭಾವನೆ. ಯಾಕಂದ್ರೆ ಇವ್ರ ರೋಲ್ ಬಗ್ಗೆ ಇವ್ರು ಯಾಕೆ ಮಾತಾಡಂಗಿಲ್ಲ ಅಂದ್ರೆ ಇವ್ರ ರೋಲ್ ಸಿನಿಮಾದಲ್ಲಿ ಮಾತಾಡಂಗಿಲ್ಲ. ಯಾಕಂದ್ರೆ ಇವ್ರು ಮಾತಾಡದೇ ಇರುವಂತ ಕ್ಯಾರೆಕ್ಟರ್, ಇವ್ರ ಪಂಚ್ ಡೈಲಾಗ್ಗಳು, ಎಲ್ಲಾ ಪಂಚ್ ಡೈಲಾಗ್ಗಳು ಇವ್ರ ಕಡೆಯಿಂದಾನೆ ಬರ್ತಿರ್ತವೆ. ನಮ್ಮ 3 ಜನಕ್ಕೆ, ನನಗೆ, ಸೃಜನ್ಗೆ ಇಲ್ಲಿ ಬಾ ಏನ್ ಮಾತಾಡ್ತೀರಾ? ನಾವು ಸ್ನೇಹಿತರ ಬಗ್ಗೆ ಮಾತಾಡ್ತಿದ್ದೀವಿ. ನಾವು ಸ್ನೇಹಿತರಂತೆ ವರ್ತಿಸಿ ಎಲ್ಲ ನೋಡ್ತಾ ಇದ್ದಾರೆ. ಸ್ನೇಹಿತ ಬಗ್ಗೆ ಮಾತಾಡ್ತಾ ಇದ್ದೀರಾ? ಸ್ನೇಹಿತರು ಅದರಲ್ಲಿ ಸ್ನೇಹಿತಿದ್ದಾನೆ. ಮಾತಾಡಿ. ಏನಕ್ಕೆ ಅಂತ ಹೇಳಿದ್ರೆ ನಮ್ಮ ಸೌಂದರ್ಯ ಜಗದೀಶ್ ಅವ್ರ ಮಗ ಸ್ನೇಹಿತ್ ಅಂತ ಒಂದು ಬಹಳ ಒಂದು ಕೀ ಕ್ಯಾರೆಕ್ಟರ್. ದರ್ಶನ್ ಅವರು ಕೂಡ ಒಂದು ಗೆಸ್ಟ್ ಅಪಿಯರೆನ್ಸ್, ಬಹಳ ಒಂದು ಸ್ಪೆಷಲ್ ರೋಲ್ ಮಾಡ್ತಾ ಇದ್ದಾರೆ. ಅನಿತಾ ಅವರಿದ್ದಾರೆ, ಸೃಜನ್ ಅವರಿದ್ದಾರೆ, ತರುಣ್ ಅವರಿದ್ದಾರೆ. ನಮ್ದು ಕೀ ಕ್ಯಾರೆಕ್ಟರ್, ನಮ್ದು ಕೀ ಕ್ಯಾರೆಕ್ಟರ್, ಲಾಕ್ ಕ್ಯಾರೆಕ್ಟರ್, ನಮ್ದು ಬೀಗದ ಕ್ಯಾರೆಕ್ಟರ್, ನಮ್ದು ಬೀಗದ ಕ್ಯಾರೆಕ್ಟರ್. ಇವಾಗ ಮುಂದೆ ಕೇಳ್ರ ಬಂದಿಸ್ಬಿಟ್ಟಲ್ಲ ನೀನು ಬಂದ್ಬಿಟ್ಟು ಮಾತಾಡಿ. ಸೊ ಇವರಿಗೆಲ್ಲ ಸೀನಿಯರ್ ನಾನೇ. ನನ್ನ ಆದಿಮಾನವ ಅಂತ ಕರೀತಾರೆ, ಸೆಟಲ್ ಕರೀತಾರೆ. ಕೆಲವೊಮ್ಮೆ ಸೀನಲ್ಲಿ ಕರೆದಿರೋ ಸಂದರ್ಭ ಉಂಟು, ಬಟ್ ಅದನ್ನ ನಾವು ಹೇಳೋಕ್ಕಾಗೋದಿಲ್ಲ. ನಾನು ಆಗ್ಲೇ ಹೇಳಿದಾಗೆ ರವಿ ಅವ್ರದ್ದು ಮಾತಾಡದೇ ಇದ್ರು ಕೂಡ ಕ್ಯಾರೆಕ್ಟರು ಸುಮಾರು ಪಂಚ್ಗಳು ಇವ್ರ ಕಡೆಯಿಂದನೇ ಬರೋದು. ಯಾಕಂದ್ರೆ ಅದನ್ನು ಟ್ರಾನ್ಸ್ಲೇಟ್ ಮಾಡ್ತಾ ಇರ್ತೀನಿ. ಆಮೇಲೆ ಆ ಕಡೆ ನಮ್ಮ ಮಾತುಗಾರ ಸೃಜನ್ ಅವರಿದ್ದಾರೆ, ಆಮೇಲೆ ಆ ಕಡೆ ನಮ್ಮ ಡೌಟುಗಾರ ತರುಣ್ ಅವರಿದ್ದಾರೆ. ಸುಮಾರು ಸಲ ನಾನು ಇನ್ನೊಂದು ಹೇಳ್ಬಿಡ್ತೀನಿ, ಈ ಸಿನಿಮಾದಲ್ಲಿ ನಾನು ಹೆಚ್ಚು ಕಮ್ಮಿ 5-6 ಟೇಕ್ ತೊಗೊಂಡಿದ್ದೀನಿ ಸುಮಾರು ಶಾರ್ಟ್ಗಳಲ್ಲಿ.
ಯಾಕೆ ಅಂತ ಹೇಳಿದ್ರೆ ನಗು ಬರ್ತಾನೆ ಇರುತ್ತೆ, ನಗು ತಡೆಯೋಕ್ಕಾಗೋದಿಲ್ಲ. ಸೀರಿಯಸ್ ಆಗಿರಬೇಕು ಅನ್ನೋ ಟೈಮಲ್ಲಿ ಕೂಡ ನಗು ಬರ್ತಾನೆ ಇರುತ್ತೆ. ಹಾಗಾಗಿ ಇವ್ರು ಮಾಡೋ ತಮಾಷೆಗಳೆಲ್ಲ ನಾನು ಮಾತ್ರ ಅಲ್ಲದೆ ಇಡೀ ಸೆಟ್ಟು ನಗ್ತಾ ಇರುತ್ತೆ. ಸೊ ಆ ಕೆಲಸದ ಒಂದು ಸಮಾಧಾನ ವಿಪರೀತ ಇದೆ ನಮಗೆ ಸಿನಿಮಾ. ಈ ಒಂದು ಚಿತ್ರದಿಂದ ನೀವು ಈ ಒಂದು ಸಿನಿಮಾದಲ್ಲಿ ಏನೇನು ಬಯಸ್ತಿರೋ ಅಂದರೆ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಅಂತಾಗಲಿ ಅಥವಾ ಹಾಸ್ಯಮಯವಾಗಿರಬೇಕು, ನಮಗೆ ತುಂಬ ನಗು ಬರಬೇಕು, ತುಂಬ ನಗಿಸ್ಬೇಕು ಅಂತ ನೀವೇನು ಬಯಸ್ತಿರೋ ಅದನ್ನು ಕಂಪ್ಲೀಟ್ ಆಗಿ ನಾವು 4 ಜನ ಕೊಟ್ಟಿದ್ದೀವಿ ಅಂತ ಹೇಳ್ಕೊಳ್ಳೋಕ್ಕೆ ತುಂಬ ಹೆಮ್ಮೆ ಅಂತ ಅನ್ಸುತ್ತೆ. ಸೌಂದರ್ಯ ಜಗದೀಶ್ ಅವ್ರ ಬಗ್ಗೆ ನಾವೇನು ಹೇಳೋದು, ಪಾಪ ಅವರು ಎಷ್ಟು ಹೆಲ್ಪ್ ಮಾಡ್ತಾರೆ ಅಂದರೆ ಎಸ್ಪೆಷಲಿ ಪ್ರೊಡಕ್ಷನ್ ಅವ್ರಿಗೆ ಮಾತ್ರ ಯಾವುದೇ ಕಾರಣಕ್ಕೂ ಯಾವ ತೊಂದರೆ ಯಾವುದಕ್ಕೂ ಇಲ್ಲ ಅಂತ ನಮ್ಗೆ ಹೇಳಿಲ್ಲ. ಆಮೇಲೆ ನಿಮ್ಗೇನು ಬೇಕು ಅದನ್ನ ಕೇಳಿ, ನಿಮ್ಗೆ ಅಕಸ್ಮಾತ್ ಏನಾದರೂ ಕಂಫರ್ಟಬಲ್ ಇಲ್ಲ ಅಂದ್ರೆ ಹೇಳಿ, ಅದಕ್ಕೆಲ್ಲದಕ್ಕೂ ಅರೇಂಜ್ ಬೇಸಿಕಲಿ ಇಷ್ಟ. ಒಂದು ಒಳ್ಳೆ ಸಿನಿಮಾ ಮಾಡಬೇಕಾದ್ರೆ ಅದಕ್ಕೆ ಬೇಕಾದಂತ ಎಲ್ಲಾ ರೀತಿ ಅನುಕೂಲತೆಗಳನ್ನ ಅವರು ಒದಗಿಸ್ಕೊಡೋದಾಗ್ಲಿ, ಆಮೇಲೆ ಸಿನಿಮಾನ ಪ್ರಮೋಟ್ ಮಾಡೋದು, ಒಂದು ಸಿನಿಮಾನ ಪ್ರೀತಿಸೋದು ಹೇಗೆ ಒಬ್ಬ ನಿರ್ಮಾಪಕರು ಈ ಇತ್ತೀಚಿನ ನಮ್ಗೆಲ್ರಿಗೂ ಸ್ನೇಹಿತರೆ, ಈ ಪಿಕ್ಚರ್ ಅಲ್ಲಿ ನಾನು ಹ್ಯಾಟ್ರಿಕ್ ಪ್ರೊಡ್ಯೂಸರ್ ಅಂತ ಅನ್ಸ್ಕೋತೀನಿ ಅನ್ನೋಷ್ಟು ಆತ್ಮವಿಶ್ವಾಸ ಅವ್ರಿಗೆ ಈಗಾಗಿದೆ. ಯಾಕೆಂದ್ರೆ 85% ಶೂಟಿಂಗ್ ಆಗಿದೆ ಈಗಾಗಲೇ. ಸೊ ಅದೆಲ್ಲ ನೋಡಿ ಅವರು ತುಂಬಾ ಖುಷಿಯಾಗಿದ್ದಾರೆ. ಸೊ ನಾವು ಅಚ್ಚುಕಟ್ಟಾಗಿ ಕೆಲಸ ಮಾಡಿದೀವಲ್ಲ ಅಂತ ನಮಗೂ ಒಂಥರ ಖುಷಿ ಇದೆ.